ಹಾಯ್ ಹಲೋ ನಮಸ್ಕಾರ, ನಾನು ಶಿವು. ವೆಲ್ಕಮ್ ಟು ಅವರ್ ಚಾನಲ್ ಕ್ರೇಜಿ ಅಪ್ಕರಣ. ಸೊ ಇವತ್ತು ಒಂದು ಹೊಸ ಎಕ್ಸ್ಪೆರಿಮೆಂಟ್ ಜೊತೆ ಬಂದಿದ್ದೀವಿ. ಏನಪ್ಪ ಅಂದರೆ ಡೆಟಾಲ್ ಜೊತೆ ಫೆವಿಕ್ವಿಕ್ನ ಮಿಕ್ಸ್ ಮಾಡಿದರೆ ಯಾವ ಥರ ರಿಯಾಕ್ಷನ್ ಬರುತ್ತೆ ಅಂತ ನಿಮ್ಮ ಕಣ್ಣೆದುರಿಗೆ ಲೈವ್ ಆಗಿ ತೋರಿಸ್ತೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಫಸ್ಟ್ ನಾನು ಡೆಟಾಲ್ ತೊಗೊಂಡಿದ್ದೀನಿ. ಗೊತ್ತು ನಿಮಗೆಲ್ಲ ಡೆಟಾಲ್ ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂತ. ಸೊ ಗಾಯ ಆದರೆ ಇಲ್ಲ ಮನೆ ಕ್ಲೀನಿಂಗಿಗೆ ಎಲ್ಲದಕ್ಕೂ ಡೆಟಾಲ್ನ ಯೂಸ್ ಮಾಡ್ತಾರೆ. ಫೆವಿಕ್ವಿಕ್ನ ಗಮ್ ಮಾಡೋದಕ್ಕೆ, ಅದರಲ್ಲೂ ಬಿಗಿಯಾಗಿ ಟೈಟಾಗಿ ಕುತ್ಕೊಳ್ಳೋದಕ್ಕೆ ಫೆವಿಕ್ವಿಕ್ ಯೂಸ್ ಮಾಡ್ತಾರೆ. ನಾನು ದೊಡ್ಡ ತೊಗೊಂಡಿದ್ದೀನಿ. ಸೊ ಫಸ್ಟು ಒಂದು ಟ್ರಾನ್ಸ್ಪರೆಂಟ್ ಗ್ಲಾಸ್ ತೊಗೊಂಡಿದ್ದೀನಿ. ಟ್ರಾನ್ಸ್ಪರೆಂಟ್ ಗ್ಲಾಸ್ ಏನಕ್ಕಪ್ಪ ಅಂದರೆ ನಿಮಗೆ ಕ್ಲೀನಾಗಿ ರಿಸಲ್ಟ್ ಅಂದರೆ ರಿಯಾಕ್ಷನ್ ಕ್ಲೀನಾಗಿ ಗೊತ್ತಾಗಲಿ ಅಂತ ಒಂದು ಟ್ರಾನ್ಸ್ಪರೆಂಟ್ ಗ್ಲಾಸ್ನ ತೊಗೊಂಡಿದ್ದೀನಿ. ಮೊದಲನೇದಾಗಿ ಡೆಟಾಲ್ನ ಗ್ಲಾಸ್ ಒಳಗೆ ಹಾಕೋಣ. ಸೊ ಫಸ್ಟು ಪೂರ್ತಿಯಾಗಿ ಡೆಟಾಲ್ನ ಗ್ಲಾಸ್ ಒಳಗೆ ಹಾಕ್ತೀನಿ. ಸೊ ಟ್ರಾನ್ಸ್ಪರೆಂಟ್ ಗ್ಲಾಸು ನಿಮಗೆ ರಿಸಲ್ಟು ನೀಟಾಗಿ ಕಾಣುತ್ತೆ. ಸೊ ಪೂರ್ತಿಯಾಗಿ ಡೆಟಾಲ್ನ ಗ್ಲಾಸ್ ಒಳಗೆ ಹಾಕಿದ್ದೀನಿ. ಸೊ ಡೆಟಾಲ್ ಸ್ಮೆಲ್ ನನಗೆ ತುಂಬ ಇಷ್ಟ, ತುಂಬ ಚೆನ್ನಾಗಿ ಬರುತ್ತೆ ಸ್ಮೆಲ್ ಅದು. ಸೊ ಅದೇ ರೀತಿಯಾಗಿ ಫೆವಿಕ್ವಿಕ್ ತೊಗೊಂಡಿದ್ದೀನಿ. ನೀವು ಯಾರು ಈ ಎಕ್ಸ್ಪೆರಿಮೆಂಟ್ನ ಮನೆಯಲ್ಲಿ ಟ್ರೈ ಮಾಡಬೇಡಿ, ಯಾಕೆಂದರೆ ಫೆವಿಕ್ವಿಕ್ ಸ್ವಲ್ಪ ಡೇಂಜರ್. ಕೈಗೆ ಏನಾದರೂ ಅಂದ್ಕೊಂಡ್ರೆ ಹಾಗೆ ಸ್ಟಿಕ್ ಆಗಿಬಿಡುತ್ತೆ. ಸೊ ನೋಡಿ ಹುಷಾರಾಗಿ ಯೂಸ್ ಮಾಡಿ. ನಿಮ್ಗೆ ಏನೇ ಎಕ್ಸ್ಪೆರಿಮೆಂಟ್ ಮಾಡಬೇಕಂತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾವು ಅದನ್ನು ಟ್ರೈ ಮಾಡ್ತೀವಿ. ಯಾಕಂದರೆ ನಾವು ಪ್ರಿಕಾಷನ್ಸ್ ಜೊತೆ ಟ್ರೈ ಮಾಡ್ತಾ ಇರ್ತೀವಿ. ಸೊ ಪೂರ್ತಿಯಾಗಿ ಡೆಟಾಲ್ನ ಒಂದೊಂದೇ ಡ್ರಾಪ್ ಹಾಕೋದು ಬೇಡ. ಒಂದೊಂದೇ ಡ್ರಾಪ್ ಹಾಕಿದರೆ ಯಾವ ಥರ ರಿಯಾಕ್ಷನ್ ಆಗುತ್ತೆ ಅಂತ ಗೊತ್ತಾಗಲ್ಲ. ಸೊ ಪೂರ್ತಿಯಾಗಿ ಫೆವಿಕ್ವಿಕ್ನ ಡೆಟಾಲ್ ಒಳಗೆ ಹಾಕೋಣ, ಯಾವ ರೀತಿ ರಿಯಾಕ್ಷನ್ ಬರುತ್ತೆ ನೋಡೋಣ. ಕ್ಯಾಪ್ನ ಓಪನ್ ಮಾಡ್ಕೊಂಡಿದ್ದೀನಿ. ಕೈಗೆ ಅಂಟಂಗಿಲ್ಲ. ಸೊ ಕೈಗೆ ಅಂಟ್ಕೊಂಡ್ರೆ ಹಾಗೆ ಸ್ಟಿಕ್ ಆಗಿಬಿಡುತ್ತೆ. ಸ್ವಲ್ಪ ಡೇಂಜರ್, ಆ್ಯಸಿಡ್ ಎಲ್ಲ ಇರುತ್ತೆ ಅದರಲ್ಲಿ. ಸೊ ಹುಷಾರಾಗಿ ಯೂಸ್ ಮಾಡಬೇಕು. ನಾನು ಇವಾಗ ಗ್ಲಾಸಲ್ಲಿ ಫುಲ್ ಡೆಟಾಲ್ನ ಹಾಕ್ಕೊಂಡಿದ್ದೀನಿ. ಇವಾಗ ಒಂದೇ ಸತಿಗೆ ಅಟ್ ಎ ಟೈಮ್ ಪೂರ್ತಿ ಫೆವಿಕ್ವಿಕ್ನ ಅದರೊಳಗೆ ಹಾಕ್ತೀನಿ. Let's start 1 2 3. Oh. ರಿಯಾಕ್ಷನ್ ನೋಡಿದ್ರೆ ಫ್ರೆಂಡ್ಸ್, ನೋಡಿ ನಿಮ್ಮ ಕಣ್ಣೀರಿಗೆ ರಿಯಾಕ್ಷನ್ ಬರ್ತಾ ಇದೆ. ಯಾವ ರೀತಿ ಆಗಿದೆ, ಪೂರ್ತಿ ವೈಟ್ ಐಸ್ ಥರ ಕಾಣ್ತಾ ಇದೆ. ಸೊ ಫುಲ್ ರಿಯಾಕ್ಷನ್ ಆಯಿತು. ಒಂದು ಸತಿ ಪೂರ್ತಿ ಡೆಟಾಲ್ ಎಲ್ಲ ಮೇಲೆ ಈ ಥರ ಫ್ಲೋ ಆಗಿ ಕೆಳಗೆ ಹೋಯಿತು. ಸೊ ಅದು ಒಳಗಡೆ ಗ್ಲಾಸ್ ತುಂಬಾ ನೀಟಾಗಿದೆ. ಗ್ಲಾಸು ಏನಾದ್ರು ಪ್ಲಾಸ್ಟಿಕ್ ಗ್ಲಾಸಲ್ಲಿ ಹಾಕಿದರೆ ಆಲ್ಮೋಸ್ಟ್ ಪ್ಲಾಸ್ಟಿಕ್ ಗ್ಲಾಸು ಇದಾಗ್ಬಿಡುತ್ತೆ ಅನಿಸುತ್ತೆ. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ರಿಯಾಕ್ಷನ್ ಆಗಿದೆ. ನಿಮಗೆ ತೋರಿಸ್ತೀನಿ ಹತ್ರದಿಂದ. ಸೊ ನೋಡಿ, ಇಲ್ಲಿ ವೈಟ್ ಕಲರ್ ಯಾವ ರೀತಿ ಪೂರ್ತಿ ಟ್ರಾನ್ಸ್ಪರೆಂಟ್ ಗ್ಲಾಸಲ್ಲಿ ಹಾಕಿರೋದಕ್ಕೆ ಅದೇ ರೀಸನ್ನು. ಪೂರ್ತಿಯಾಗಿ ವೈಟ್ ಕಲರ್ ಆಗಿದೆ ನೋಡಿ. ಸೊ ಇದನ್ನು ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ ತಕ್ಷಣ ಇದನ್ನು ಹೊರಗಡೆ ತೆಗೆಯೋಣ. ಹೊರಗಡೆ ತೆಗೆದು ಯಾವ ರೀತಿ ರಿಯಾಕ್ಷನ್ ಆಗಿದೆ, ಅದರಲ್ಲಿ ಏನಿದೆ ಅಂತ ನೋಡೋಣ, ಚೆಕ್ ಮಾಡೋಣ. ಸೊ 2 ನಿಮಿಷ ಬಿಡೋಣ. ಸೊ ಫ್ರೆಂಡ್ಸ್, ನಾನು ಒಂದು ಸ್ಪೂನ್ ತೊಗೊಂಡಿದ್ದೀನಿ. ಸ್ಪೂನಲ್ಲಿ ಫಸ್ಟ್ ಅದನ್ನು ತೆಗಿಯೋಕ್ಕಾಗುತ್ತೋ ಚೆಕ್ ಮಾಡೋಣ. ಫುಲ್ ಗಟ್ಟಿಯಾಗಿದೆ, ತೆಗಿಯೋಕೆ ಆಗ್ತಾ ಇಲ್ಲ. ನೋಡ್ಬೋದು ನೀವು, ಫುಲ್ ಗಟ್ಟಿಯಾಗಿದೆ. ಸೊ ಗ್ಲಾಸಿಗೆಲ್ಲ ಅಂಟ್ಕೊಂಡ್ಬಿಟ್ಟಿದೆ. ಫುಲ್ ಬಿಸಿ ಇದೆ. ಸೊ ಇನ್ನು ಗ್ಲಾಸ್ ಸಿಕ್ಕಾಬಿಟ್ಟೆ ಬಿಸಿ ಇದೆ. ಇದಕ್ಕೆ ಪ್ಲೇಟ್ ತೊಗೊಂಡಿದ್ದೀನಿ. ನಾನು ಪ್ಲೇಟಲ್ಲಿ ಹಾಕಕ್ಕೆ ಟ್ರೈ ಮಾಡ್ತೀನಿ. ಬಂದರೆ ಪೂರ್ತಿ ಡೆಟಾಲ್ ಎಲ್ಲ ಐಸ್ ಆಗಿದೆ. ನೀವು ನೋಡ್ಬೋದು, ರಿಯಾಕ್ಷನ್ ನೀಟಾಗಿ ನೋಡ್ಬೋದು ಯಾವ ರೀತಿ ಆಗಿದೆ ಅಂತ. ಸೊ ಯಾರು ಮನೆಯಲ್ಲೇ ಟ್ರೈ ಮಾಡಬೇಡಿ. ಎಕ್ಸ್ಪೆರಿಮೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ, ಆಲ್ ಅಂತ ಕ್ಲಿಕ್ ಮಾಡಿ. ಸೊ ನಾನು ಮಾಡೋ ಪ್ರತಿ ವಿಡಿಯೋನೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಫಸ್ಟ್ ವ್ಯೂ ನೀವೇ ಮಾಡ್ಬೋದು. ಸೊ ದಯವಿಟ್ಟು ಪ್ರೋತ್ಸಾಹ ನೀಡಿ. ಇವಾಗ ಇದನ್ನು ಗ್ಲಾಸಿಗೆ ಹಾಕೋಣ. ಸ್ವಲ್ಪ ತಣ್ಣಗಾದ್ಮೇಲೆ ಅದು ಬರ್ತಾಯಿದೆ. ಗ್ಲಾಸ್ ಬಿಟ್ಟಿದೆ. ನಾನು ಗ್ಲಾಸ್ನೇ ಹೊಡಿಬೇಕಾಗಿತ್ತು ಅನಿಸಿತ್ತು. ಬಟ್ ಇದು ನೋಡಿ ಫ್ರೆಂಡ್ಸ್, ಈ ರೀತಿ ಬಿಸಿ ಇದೆ ಸ್ವಲ್ಪ. ಫ್ರೆಂಡ್ಸ್, ಈ ರೀತಿಯಾಗಿ ಗ್ಲಾಸ್ ಶೇಪಲ್ಲೇ ಆಗಿದೆ. ಸೊ ಗ್ಲಾಸ್ ಶೇಪ್ ಯಾವ ರೀತಿ ಇದೆಯೋ ಆ ರೀತಿಯೇ ಆಗಿದೆ. ಐಸ್ ನೀವು ನೋಡುವ ಐಸ್ ಥರ ಆಗಿದೆ. ಫುಲ್ ಕಾಟನ್ ಥರ ಕಾಣ್ತಾ ಇದೆ. ಸಿಕ್ಕಾಪಟ್ಟೆ ರಿಯಾಕ್ಷನ್. ಸೊ ಫೆವಿಕ್ವಿಕ್ದು ಗಮ್ ಇದೇನೋ ಇಲ್ವೋ ಯಾವ ರೀತಿ ಅಂತ ಒಂದ್ಸತಿ ಚೆಕ್ ಮಾಡೋಣ. ಟ್ರೈ ಮಾಡ್ತೀನಿ ಅದನ್ನು ಬ್ರೇಕ್ ಮಾಡೋಕ್ಕೆ. ಪನ್ನೀರ್ ಆಗಿದೆ ಫ್ರೆಂಡ್ಸ್. ಮೆತ್ತಗಿದೆ, ಬಿಸಿ ಇದೆ. ನೋಡ್ಬೋದು ನೀವು ಈ ರೀತಿಯಾಗಿ ರಿಯಾಕ್ಷನ್ ಈ ರೀತಿಯಾಗಿ ಆಗಿದೆ. ಸೊ ಯಾವುದೇ ಕಾರಣಕ್ಕೂ ಫೆವಿಕ್ವಿಕ್ನ ಡೆಟಾಲ್ ಜೊತೆ ಮಿಕ್ಸ್ ಮಾಡಬೇಡಿ. ಹಾಗೆ ಫೆವಿಕ್ವಿಕ್ಕಲ್ಲಿರೋ ಗಮ್ಮಿನ ಅಂಶ ಎಲ್ಲ ಹೋಗಿದೆ ಅನಿಸುತ್ತೆ. ಸೊ ಇದು ಯಾಕೆ ಅಂಟಲ್ಲ, ಇದು ಗಮ್ಮಾಗಿ ಅಂಟಲ್ಲ. ಇದು ನೋಡ್ಬೋದು ಪುಡಿಯಾಗಿ ಉದುರ್ತಾ ಇದೆ. ಇದು ಪುಡಿಯಾಗಿ ಉದುರ್ತಾ ಇದೆ. ಸೊ ರಿಯಾಕ್ಷನ್ ತುಂಬಾ ಚೆನ್ನಾಗಿತ್ತು, ಕ್ರೇಜಿಯಾಗಿತ್ತು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ ಈ ರೀತಿಯಾಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.
ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ, ಹಾಗೆ ಪ್ರೋತ್ಸಾಹ ನೀಡಿ. ಮತ್ತೆ ಹೊಸ ಎಕ್ಸ್ಪೆರಿಮೆಂಟ್ ಜೊತೆ ಹೊಸ ವಿಡಿಯೋ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೊತ ಇರಿ. ಸೊ ಧನ್ಯವಾದಗಳು. ಜಯ ಆಂಜನೇಯ, ಜೈ ಶ್ರೀರಾಮ್.